ಗ್ಯಾಸ್ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಭಾರತದತ್ತ ಹೊರಟಿದೆಗ 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕರ್ಗಳು. ಹೊಸ ಮೂಲಗಳಿಂದ ಗ್ಯಾಸ್ ಖರೀದಿಸ್ತಾ ಇದೆ ಸರ್ಕಾರ. ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಖರೀದಿಗೆ ಮುಂದಾಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕ್ಗಳನ್ನ ಭಾರತದತ್ತ ಬರಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಈಗ ಹೊಸ ಬೇರೆ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಅನ್ನ ಖರೀದಿ ಮಾಡ್ತಾ ಇದೆ. ಗ್ರಾಹಕರ ಹಿತವೇ ಮುಖ್ಯ, ಆತಂಕ ಬೇಡ ಅಂತ ಸರ್ಕಾರ ಈಗ ಅಭಯ ಹಸ್ತ ನೀಡಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು, ಬ್ಲಾಕ್ ಮಾರ್ಕೆಟಿಂಗ್ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಪಿಜಿ ಉತ್ಪಾದನೆಯಲ್ಲಿ 25% ಹೆಚ್ಚಳ ಮಾಡಲಾಗಿದೆ. ಇನ್ನ 7 ರಿಂದ 5 ದಿನಗಳಲ್ಲಿ ಸಿಲಿಂಡರ್ ವಿತರಿಸುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆತಂಕದಿಂದ ಅನಗತ್ಯ ಗ್ಯಾಸ್ ಬುಕ್ಕಿಂಗ್ ಬೇಡ ಅಂತ ಸರ್ಕಾರ ಹೇಳಿದೆ. भारत में आज हम लगभग 40 देशों से क्रूड आयात करते हैं. Further, the OMCs have secured various crude cargoes from different sources, and as a result of this diversification, about 70% of our crude import is now coming from routes outside the Strait of Hormuz, compared with about 55% earlier. आज जब मैं आपसे बात कर रही हूं, तब भी लगभग 2 कार्गोस भारत की तरफ चल पड़े हैं, and within few days they will arrive. ಗ್ಯಾಸ್ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಭಾರತದತ್ತ ಹೊರಟಿದೆಗ 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕರ್ಗಳು. ಹೊಸ ಮೂಲಗಳಿಂದ ಗ್ಯಾಸ್ ಖರೀದಿಸ್ತಾ ಇದೆ ಸರ್ಕಾರ. ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಖರೀದಿಗೆ ಮುಂದಾಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕ್ಗಳನ್ನ ಭಾರತದತ್ತ ಬರಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಈಗ ಹೊಸ ಬೇರೆ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಅನ್ನ ಖರೀದಿ ಮಾಡ್ತಾ ಇದೆ. ಗ್ರಾಹಕರ ಹಿತವೇ ಮುಖ್ಯ, ಆತಂಕ ಬೇಡ ಅಂತ ಸರ್ಕಾರ ಈಗ ಅಭಯ ಹಸ್ತ ನೀಡಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು, ಬ್ಲಾಕ್ ಮಾರ್ಕೆಟಿಂಗ್ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಪಿಜಿ ಉತ್ಪಾದನೆಯಲ್ಲಿ 25% ಹೆಚ್ಚಳ ಮಾಡಲಾಗಿದೆ. ಇನ್ನ 7 ರಿಂದ 5 ದಿನಗಳಲ್ಲಿ ಸಿಲಿಂಡರ್ ವಿತರಿಸುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆತಂಕದಿಂದ ಅನಗತ್ಯ ಗ್ಯಾಸ್ ಬುಕ್ಕಿಂಗ್ ಬೇಡ ಅಂತ ಸರ್ಕಾರ ಹೇಳಿದೆ. भारत में आज हम लगभग 40 देशों से क्रूड आयात करते हैं. Further, the OMCs have secured various crude cargoes from different sources, and as a result of this diversification, about 70% of our crude import is now coming from routes outside the Strait of Hormuz, compared with about 55% earlier. आज जब मैं आपसे बात कर रही हूं, तब भी लगभग 2 कार्गोस भारत की तरफ चल पड़े हैं, and within few days they will arrive. ಗ್ಯಾಸ್ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಭಾರತದತ್ತ ಹೊರಟಿದೆಗ 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕರ್ಗಳು. ಹೊಸ ಮೂಲಗಳಿಂದ ಗ್ಯಾಸ್ ಖರೀದಿಸ್ತಾ ಇದೆ ಸರ್ಕಾರ. ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಖರೀದಿಗೆ ಮುಂದಾಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕ್ಗಳನ್ನ ಭಾರತದತ್ತ ಬರಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಈಗ ಹೊಸ ಬೇರೆ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಅನ್ನ ಖರೀದಿ ಮಾಡ್ತಾ ಇದೆ. ಗ್ರಾಹಕರ ಹಿತವೇ ಮುಖ್ಯ, ಆತಂಕ ಬೇಡ ಅಂತ ಸರ್ಕಾರ ಈಗ ಅಭಯ ಹಸ್ತ ನೀಡಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು, ಬ್ಲಾಕ್ ಮಾರ್ಕೆಟಿಂಗ್ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಪಿಜಿ ಉತ್ಪಾದನೆಯಲ್ಲಿ 25% ಹೆಚ್ಚಳ ಮಾಡಲಾಗಿದೆ. ಇನ್ನ 7 ರಿಂದ 5 ದಿನಗಳಲ್ಲಿ ಸಿಲಿಂಡರ್ ವಿತರಿಸುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆತಂಕದಿಂದ ಅನಗತ್ಯ ಗ್ಯಾಸ್ ಬುಕ್ಕಿಂಗ್ ಬೇಡ ಅಂತ ಸರ್ಕಾರ ಹೇಳಿದೆ. भारत में आज हम लगभग 40 देशों से क्रूड आयात करते हैं. Further, the OMCs have secured various crude cargoes from different sources, and as a result of this diversification, about 70% of our crude import is now coming from routes outside the Strait of Hormuz,
compared with about 55% earlier. आज जब मैं आपसे बात कर रही हूं तब भी लगभग 2 कार्गोस भारत की तरफ चल पड़े हैं and within few days they will arrive. ಗ್ಯಾಸ್ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಭಾರತದತ್ತ ಹೊರಟಿದೆ ಈಗ 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕರ್ಗಳು. ಹೊಸ ಮೂಲಗಳಿಂದ ಗ್ಯಾಸ್ ಖರೀದಿಸ್ತಾ ಇದೆ ಸರ್ಕಾರ. ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಖರೀದಿಗೆ ಮುಂದಾಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕ್ಗಳನ್ನ ಭಾರತದತ್ತ ಬರಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಈಗ ಹೊಸ ಬೇರೆ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಅನ್ನ ಖರೀದಿ ಮಾಡ್ತಾ ಇದೆ. ಗ್ರಾಹಕರ ಹಿತವೇ ಮುಖ್ಯ, ಆತಂಕ ಬೇಡ ಅಂತ ಸರ್ಕಾರ ಈಗ ಅಭಯ ಹಸ್ತ ನೀಡಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು ಬ್ಲಾಕ್ ಮಾರ್ಕೆಟಿಂಗ್ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಪಿಜಿ ಉತ್ಪಾದನೆಯಲ್ಲಿ 25% ಹೆಚ್ಚಳ ಮಾಡಲಾಗಿದೆ. ಇನ್ನ 7 ರಿಂದ 5 ದಿನಗಳಲ್ಲಿ ಸಿಲಿಂಡರ್ ವಿತರಿಸುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆತಂಕದಿಂದ ಅನಗತ್ಯ ಗ್ಯಾಸ್ ಬುಕ್ಕಿಂಗ್ ಬೇಡ ಅಂತ ಸರ್ಕಾರ ಹೇಳಿದೆ. भारत में आज हम लगभग 40 देशों से क्रूड आयात करते हैं. Further, the OMCs have secured various crude cargoes from different sources, and as a result of this diversification, about 70% of our crude import is now coming from routes outside the Strait of Hormuz, compared with about 55% earlier. आज जब मैं आपसे बात कर रही हूं तब भी लगभग 2 कार्गोस भारत की तरफ चल पड़े हैं and within few days they will arrive. ಗ್ಯಾಸ್ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಭಾರತದತ್ತ ಹೊರಟಿದೆ ಈಗ 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕರ್ಗಳು. ಹೊಸ ಮೂಲಗಳಿಂದ ಗ್ಯಾಸ್ ಖರೀದಿಸ್ತಾ ಇದೆ ಸರ್ಕಾರ. ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಖರೀದಿಗೆ ಮುಂದಾಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. 2 ಎಲ್ಎನ್ಜಿ ಕಾರ್ಗೋ ಟ್ಯಾಂಕ್ಗಳನ್ನ ಭಾರತದತ್ತ ಬರಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಈಗ ಹೊಸ ಬೇರೆ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ದೇಶಗಳಿಂದ ಗ್ಯಾಸ್ ಅನ್ನ ಖರೀದಿ ಮಾಡ್ತಾ ಇದೆ. ಗ್ರಾಹಕರ ಹಿತವೇ ಮುಖ್ಯ, ಆತಂಕ ಬೇಡ ಅಂತ ಸರ್ಕಾರ ಈಗ ಅಭಯ ಹಸ್ತ ನೀಡಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು ಬ್ಲಾಕ್ ಮಾರ್ಕೆಟಿಂಗ್ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಎಲ್ಪಿಜಿ ಉತ್ಪಾದನೆಯಲ್ಲಿ 25% ಹೆಚ್ಚಳ ಮಾಡಲಾಗಿದೆ. ಇನ್ನ 7 ರಿಂದ 5 ದಿನಗಳಲ್ಲಿ ಸಿಲಿಂಡರ್ ವಿತರಿಸುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಆತಂಕದಿಂದ ಅನಗತ್ಯ ಗ್ಯಾಸ್ ಬುಕ್ಕಿಂಗ್ ಬೇಡ ಅಂತ ಸರ್ಕಾರ ಹೇಳಿದೆ. भारत में आज हम लगभग 40 देशों से क्रूड आयात करते हैं. Further, the OMCs have secured various crude cargoes from different sources, and as a result of this diversification, about 70% of our crude import is now coming from routes outside the Strait of Hormuz, compared with about 55% earlier. आज जब मैं आपसे बात कर रही हूं तब भी लगभग 2 कार्गोस भारत की तरफ चल पड़े हैं and within few days they will arrive.